ಜಾಯಿನ್ ಇಂಡಿಯನ್ ಆರ್ಮಿ, ಅಗ್ನಿವೀರ್ ಜನರಲ್ ಡ್ಯೂಟಿ ಅಂದರೆ ತಳಗಡೆ ಪಾಸ್ವರ್ಡ್ ಹಾಕೋದು, ಆಮೇಲೆ ಇಲ್ಲಿ ತಳಗ ಸೈನಿಂಗ್ ಅಂಥೇಳಿ ಹೊಡಿದ್ರಿ. ಅಲ್ಲಿ ಟಚ್ ಮಾಡಿದ್ವಿ ಅಂತ ಇನ್ನೂ ಅಪ್ಲಿಕೇಶನ್ನ ಓಪನ್ ಆಗಂಗಿಲ್ಲ ಅಷ್ಟು ಬೇಗ. ನೀವು ಹೋಗಿ ಒಂದು 1 ತಾಸರ ಪೂರ ಕುಂದ್ಕೋಬೇಕಾಗಿ. ಆಮೇಲೆ ಈ ಥರ ಅಪ್ಲಿಕೇಶನ್ಸ್ನ ಓಪನ್ ಆಗ್ತೈತಿ. ಈ ಥರ ಓಪನ್ ಆದ ತಕ್ಷಣ ನೀವಾಗ ಎಕ್ಸಾಮ್ ಬರೀರಿ ಅಂತೇಳಿ ಕೊಟ್ಟು ಅಲೋ ಮಾಡಿಬಿಡ್ತಾರೆ. ಆಮೇಲೆ ಅಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಯಾವ ಬೇಕಂತೇಳಿ ಅಲ್ಲಿ ಮೇಲಿನ ಆಲ್ರೆಡಿ ಕೊಟ್ಟಿರ್ತೈತಿ. ನೀವು ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ತೊಗೋರಿ, ಹಿಂದಿ ಬೇಕಾದ್ರೆ ಹಿಂದಿ ತೊಗೋರಿ, ಆಯ್ಕೆ ಮಾಡ್ಕೋಬೇಕು. ಅದು ಆಯ್ಕೆ ಮಾಡೋದು ಅಷ್ಟೇ ಅಲ್ಲ, ನೀವು ಇಲ್ಲಿ ತಳಗಡೆ ಸ್ಕ್ರೋಲ್ ಮಾಡ್ಕೋಬೇಕು. ತಳಗಡೆ ಬಂದ ಇಲ್ಲಿ ನೆಕ್ಸ್ಟ್ ಅನ್ಬೇಕು. ಆಮೇಲೆ ಇಲ್ಲಿನೂ ಕೂಡ ಚೂಸ್ ಯುವರ್ ಲ್ಯಾಂಗ್ವೇಜ್ ಅಂತೇಳಿ ತಳಗೆ ನಿಮಗೆ ಯಾವ ಸಬ್ಜೆಕ್ಟ್ನ ಯಾವುದು ಲ್ಯಾಂಗ್ವೇಜ್ ಒಳಗೆ ನೀವು ಪೇಪರ್ನ ಎಕ್ಸಾಮ್ನ ಬರಿಬೇಕು ಅಂದ್ಕೊಂಡಿರ್ತೀರಿ ಆ ಭಾಷೆನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಆಮೇಲೆ ಅಲ್ಲಿ ಒಂದು ಟಿಕ್ ಇರ್ತೈತಿ, ಅಲ್ಲಿ ಟಿಕ್ ಹೊಡ್ಕೊಂಡು ಐ ಆಮ್ ರೆಡಿ ಅಂತೇಳಿ ಹೊಡೆದ ಬಿಟ್ಟರೆ ಸಾಕು. ಈ ಥರ ಅಪ್ಲಿಕೇಶನ್ನ ಮೂವ್ ಆಗ್ತೈತಿ. ಮೂವ್ ಆದ ತಕ್ಷಣ ನಿಮಗೆ ಆಪ್ಷನ್ಸ್ಗಳು ಬರ್ಲಾಕ್ ಶುರು ಮಾಡ್ತಾವೆ. ಕ್ವಶನ್ ಆನ್ಸರ್ಸ್ ಅಲ್ಲಿ ಟೈಮ್ ಓಡ್ತಿರ್ತೈತಿ. ತಳಗಡೆ ಇವೆಲ್ಲ ಏನಿದಾವಲ್ಲ, ನೀವು ಯಾವ ಆನ್ಸರ್ನ ಹೊಡೆದಿರ್ತೀರಿ, ಯಾವ ಕ್ವಶನ್ಸ್ ಆನ್ಸರ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, ಇಲ್ಲಿ ಗ್ರೀನ್ದಾಗ ಬರ್ತೈತಿ. ಆಮೇಲೆ ಈಗ ನೀವು ಯಾವುದೂ ಟಚ್ ಮಾಡಲಿಲ್ಲ ಅಂತಂದ್ರೆ ಇಲ್ಲಿ ಆರೆಂಜ್ ಕಲರ್ದಾಗನ ಇರ್ತೈತಿ. ಮೊದೇರಾ ಸೂರ್ಯ ದೇವಾಲಯ ಎಲ್ಲಿದೆ ಅಂಥೇಳಿ ಕ್ವಶನ್ಸ್ ಐತಿ. ಆ ಕ್ವಶನ್ಸ್ನ ಗುಜರಾತ್ದಲ್ಲಿ ಐತಿ. ಮೊದೇರಾ ಸೂರ್ಯ ದೇವಾಲಯ ಗುಜರಾತ್ದಾಗ ಐತಿ ಅಂಥೇಳಿ ನೀವು ಸೇವ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ಒಂದನೇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ. ಅದರ ತಕ್ಷಣ ಅದಕ್ಕೆ ಗ್ರೀನ್ ಅಂತೇಳಿ ಬಂತು. ಇನ್ನು ನೀವು ಎರಡನೇದನ್ನ ಸೆಲೆಕ್ಟ್ ಮಾಡಿಲ್ಲ, ಅದಕ್ಕೆ ಆರೆಂಜ್ ಕಲರ್ ಬಂತು. ಇಲ್ಲಿ ಕಂಪಲ್ಸರಿ ನೀವು ಸೇವ್ ನೆಕ್ಸ್ಟ್ ಹೊಡಿಬೇಕು. ಸೇವ್ ನೆಕ್ಸ್ಟ್ ಹೊಡೆದಂದ್ರೆ ಮುಂದಿನ ಆಗ ಕ್ವಶನ್ಸ್ ಸೇವ್ ಆಗಿ ಮುಂದಿನದೊಳಗೆ ಹೋಗ್ತೈತಿ. ಆಮೇಲೆ ನೆಕ್ಸ್ಟ್ ಯಾರು 2022 ಡಿಸೆಂಬರ್ 12ರಂದು ಗುಜರಾತದ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅಂಥೇಳಿ ಕ್ವಶನ್ ಬಂದೈತಿ. ಆ ಕ್ವಶನ್ನ ಆಪ್ಷನ್ಸ್ 1 ಹರ್ಷ್ ರಮೇಶ್ ಸಾಂಘ್ವಿ ಅಂತ ಹೇಳೈತಿ, ವಿಜಯ್ ರೂಪಾನಿ ಅಂತ ಹೇಳೈತಿ, ಭೂಪೇಂದ್ರ ರಜನಿಕಾಂತ್ ಪಟೇಲ್ ಅಂತ ಹೇಳೈತಿ. ಸರಿಯಾದ ಉತ್ತರ ಭೂಪೇಂದ್ರ ರಜನಿಕಾಂತ್ ಪಟೇಲ್ ಅಂತೇಳಿ ನೀವು ಸೆಲೆಕ್ಟ್ ಮಾಡ್ಕೊಂಡ ನೆಕ್ಸ್ಟ್ನ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೊಡಿಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೊಡೆದ್ರೆ ಅಂದ್ರೆ ನಿಮಗೆ ಡೈರೆಕ್ಟ್ ಇಲ್ಲಿ ಮೂರನೇ ಕ್ವಶನ್ ಬರ್ತೈತಿ. ಆಮೇಲೆ ಮೂರನೇ ಕ್ವಶನ್ ಏನಿರ್ತೈತಿ ಅಂದ್ರೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ಈ ಕೆಳಗಿನ ಯಾವ ವ್ಯಾಪ್ತಿಯ ರಾಷ್ಟ್ರಪತಿಗೆ ಸಾರ್ವಜನಿಕ ಪ್ರಾಮುಖ್ಯತೆ ಮತ್ತು ಕಾನೂನಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಸಲಹೆಯನ್ನು ನೀಡುತ್ತದೆ. ಅದರೊಳಗೆ ರಿಟ್, ಮೂಲ ವ್ಯಾಪ್ತಿ ಮತ್ತು ಸಲಹಾ ನ್ಯಾಯ ವ್ಯಾಪ್ತಿ ಅಂತ ಹೇಳಿರ್ತೈತಿ. ಸಲಹಾ ನ್ಯಾಯ ವ್ಯಾಪ್ತಿಯನ್ನು ಸೆಲೆಕ್ಟ್ ಮಾಡ್ಕೊಂಡ ನೀವು ನೆಕ್ಸ್ಟ್ ಅಂತೇಳಿ ಸೇವ್ ಆ್ಯಂಡ್ ನೆಕ್ಸ್ಟ್ ಹೊಡಿದ್ರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಹೊಡೆದ್ರಿ ಅಂದ್ರೆ ಮುಂದಿನ ಕ್ವಶನ್ಗೆ ನೀವು ಹೋಗ್ತೀರಿ. ಇನ್ನು 4ನೇ ಕ್ವಶನ್ನ ಅಕಸ್ಮಾತ್ ನಿಮ್ಮ ಕ್ವಶನ್ ಆನ್ಸರ್ ಬರಲಿಲ್ಲ. ಈ ಹರಪ್ಪ ನಾಗರಿಕತೆ ದಕ್ಷಿಣದ ಕೇಂದ್ರವಾಗಿರುವ ಪುರಾತನ ಧೋಲವೀರ ನಗರವು ಡ್ಯಾಶ್ ನಗರದಲ್ಲಿದೆ. ಈ ಕ್ವಶನ್ ಆನ್ಸರ್ಗೆ ನಿಮ್ಮ ಆನ್ಸರ್ ಬರಲಿಲ್ಲ ಅನ್ಕೊಂಡ್ರಿ ಅಂದ್ರೆ ನೀವು ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಹೊಡೆದ್ಬಿಡೋದು. ಡೈರೆಕ್ಟ್ ಸೇವ್ ನೆಕ್ಸ್ಟ್ ಹೊಡೆದ್ರಿ ಅಂದ್ರೆ ಬೇರೆ ಕ್ವಶನ್ನ ಓಪನ್ ಆಗ್ತೈತಿ. ಬೇರೆ ಕ್ವಶನ್ ಓಪನ್ ಆತಂದ್ರೆ ನೀವು ಬೇರೆ ಕ್ವಶನ್ನ ಆನ್ಸರ್ ಮಾಡ್ಕೋಬಹುದು. ಬೇರೆ ಕ್ವಶನ್ ಆನ್ಸರ್ ಮಾಡ್ಕೊಂಡ ನೀವು ನೆಕ್ಸ್ಟ್ ಏನೈತ್ಲೆ ಅಕಸ್ಮಾತ್ ನೀವು ಬೇರೆ ಕ್ವಶನ್ನ ಈ ಮತ್ತೆ ಹೊಳ್ಳಿ ನೀವು 4ನೇ ಕ್ವಶನ್ ನಂಬರ್ ಬರ್ಲಾಗ್ತಿತ್ತಂದ್ರೆ ಅದನ್ನ ಆರೆಂಜ್ ಕಲರ್ದಾಗ ಏನೈತ್ಲೆ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿ. ಆರೆಂಜ್ ಕಲರ್ ಮೇಲೆ ಕ್ಲಿಕ್ ಮಾಡ್ರಿ ಅಂದ್ರೆ ಹೊಳ್ಳಿ ಡೈರೆಕ್ಟ್ ನಿಮಗೆ ಮತ್ತು ನೀವೇನು ಬಿಟ್ಟು ಬಂದಿರ್ತಿರಲ್ಲ ಆ ಕ್ವಶನ್ನ ವಾಪಸ್ ಬಂದ್ಬಿಡ್ತೈತಿ. 5ನೇ ಕ್ವಶನ್ನ ಸೆಲೆಕ್ಟ್ ಮಾಡಿಲ್ಲ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ಮುಂದೆ ಸೇವ್ ನೆಕ್ಸ್ಟ್ ಹೊಡಿದ್ರಿ. ಅಲ್ಲಿ ಕರೆಕ್ಟ್ ಟೈಮಿಂಗ್ ಓಡ್ತಿರ್ತೈತಿ. ಮೇಲೆ ಎಲ್ಲ ನಿಮಗೆ ಟೈಮ್ ಕಾಣಿಸ್ತಿರ್ತೈತಿ. ಆಮೇಲೆ ಅಲ್ಲಿ ಆನ್ಸರ್ ಎಷ್ಟು ನೀವು ಆನ್ಸರ್ನ ಕ್ಲಿಕ್ ಮಾಡಿರಿ, ಆಮೇಲೆ ನೀವು ಎಷ್ಟು ಆನ್ಸರ್ನ ಇನ್ನೂ ಕ್ಲಿಕ್ ಮಾಡಿಲ್ಲ, ಆಮೇಲೆ ನೀವು ಎಷ್ಟು ಮಾರ್ಕಸ್ ತೊಗೋತೀರಿ ಅನ್ನೋದು ಎಲ್ಲ ನಿಮಗೆ ಅಲ್ಲಿ ಮೇಲಿನ ಮೇಲೆ ಗೊತ್ತಾಗ್ತೈತಿ. ಅದೇ ರೀತಿ 15 ಕ್ವಶನ್ ಜನರಲ್ ನಾಲೆಜ್ ಬಂದಿರ್ತೈತಿ. ಇಲ್ಲೆಲ್ಲ ಮೇಲೆ ವಿಡಿಯೋದಾಗ ಬೇಕಂತೇಳಿ ನಾನು ತೋರ್ಸಾಕತ್ತೀನಿ. ಜನರಲ್ ನಾಲೆಜ್ ಕ್ವಶನ್ಸ ಒಂದು 15 ಇರ್ತಾವೆ. ಆಮೇಲೆ ಜನರಲ್ ಸೈನ್ಸ್ ಕ್ವಶನ್ಸ ಅಷ್ಟಿರ್ತಾವೆ. ಆಮೇಲೆ ಮ್ಯಾಥಮೆಟಿಕ್ಸ್ ಇರ್ತಾವೆ. ಆಮೇಲೆ ಕೋಡಿಂಗ್ ಡಿಕೋಡಿಂಗ್ ಆನ್ಸರ್ನ 15 ಇರ್ತಾವೆ. ಎಲ್ಲ ಕೂಡಿಸಿ ನಿಮಗೆ ಇಲ್ಲೇ ಮೇಲೇನ ಅವು ಒಂದಾಗಂಟೆ ಎಲ್ಲ ಕ್ವಶನ್ಸ್ ಬರ್ತಾವೆ. ನಿಮ್ಗೆ ಎಲ್ಲ ಕ್ವಶನ್ಸ್ಗಳನ್ನ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವೆ, ಎಲ್ಲ ಕ್ವಶನ್ ಆನ್ಸರ್ಗಳು ಮತ್ತು ಡಿಕೋಡಿಂಗ್, ರೀಸನಿಂಗ್ ಮತ್ತು ಎಲ್ಲ ಸೈನ್ಸ್ದು ಕ್ವಶನ್ಸ್ ಯಾವ್ಯಾವ ಬರ್ತಾವೆ ಎಲ್ಲನ ನಾವು ಮುಂದಿನ ವಿಡಿಯೋದೊಳಗೆ ಬಿಡಿಸೋಣ್ರಿ. ನಮಸ್ಕಾರ.